ತಾವು ಕರಾವಳಿ ಪ್ರದೇಶದಲ್ಲಿ ಅನೇಕ ಘಟನೆಗಳನ್ನು ತಾವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ಅನೇಕ ಮರ್ಡರ್ಗಳಾಯಿತು, ಅನೇಕ ಕೋಮುಗಲಭೆಗಳಾಯಿತು. ಶಾಂತಿ, ಆ ಭಾಗದಲ್ಲಿ ಶಾಂತಿ ಅನ್ನೋದು ಇಲ್ಲದೆ ಆಗಿತ್ತು. ನಾವು ಯಾರಾದರೂ ಹೋದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಿಲ್ಲ, ನಮ್ಮ ಮನೆ ಮಕ್ಕಳು ಆಚೆ ಹೋದರೆ ಅವರು ಒಳಗಡೆ ಬರ್ತಾರೆ ಸೇಫಾಗಿ ಅನ್ನುವಂಥದ್ದಿಲ್ಲ ಅಂಥೇಳಿ ನೇರವಾಗಿ ನನಗೆ ಹೇಳ್ತಾ ಇದ್ದರು. ಅದನ್ನು ಗಮನಿಸಿದ ಮೇಲೆ ಮತ್ತು 2-3 ಭಾಳ ದೊಡ್ಡ ಪ್ರಮಾಣದಲ್ಲಿ ಮರ್ಡರ್ಗಳಾದ ಮೇಲೆ ಒಂದು ರೀತಿಯಲ್ಲಿ ಸಮಾಜದಲ್ಲಿ ದ್ವೇಷದ ಭಾವನೆ ಬರೋದಕ್ಕೆ ಆವಾಗ ಶುರುವಾಯಿತು. ಅದನ್ನು ಗಮನಿಸಿ ನಾವು ಒಂದು ಸ್ಪೆಷಲ್ ಫೋರ್ಸನ್ನು ಮಾಡಿದ್ದೇವೆ. ಆ ಸ್ಪೆಷಲ್ ಫೋರ್ಸು SAF, ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅಂತೇಳಿ ಸುಮಾರು 300 ಜನಕ್ಕೂ ಹೆಚ್ಚು ಸಿಬ್ಬಂದಿಯವರನ್ನು ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ಆ 3 ಜಿಲ್ಲೆ ಮಂಗಳೂರು, ಉಡುಪಿ ಮತ್ತು ಶಿವಮೊಗ್ಗ, ಈ 3 ಜಿಲ್ಲೆಯನ್ನು ನಾವು ಗಮನಿಸಿ ಅಲ್ಲಿಗೆ ಈ ಸ್ಪೆಷಲ್ ಫೋರ್ಸನ್ನು ಮಾಡಿದೆವು. ಮತ್ತು ಈಗ ಹೊಸದಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯನ್ನು ಆಧಾರ ಮಾಡಿಕೊಂಡು ಮಂಡ್ಯ ಜಿಲ್ಲೆಗೂ ಕೂಡ ಆ ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ನೇಮಕ ಮಾಡಿದೆವು. ತಮಗೆ ಆಶ್ಚರ್ಯ ಆಗ್ಬೋದು, ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ನೇಮಕ ಮಾಡಿದ ಮೇಲೆ ಆ ಕರಾವಳಿ ಪ್ರದೇಶದಲ್ಲಿ ಯಾವುದೇ ಒಂದು ಘಟನೆ ಕೂಡ ಇಲ್ಲಿವರೆಗೂ ಆಗಲಿಲ್ಲ. ಅಂದರೆ ಮತ್ತೆ ನಾನು ಮೊನ್ನೆ 3 ದಿವಸದ ಕೆಳಗಡೆ ಮಂಗಳೂರಿಗೆ ಹೋಗಿದ್ದೆ. ಭಾಳಷ್ಟು ಜನ ಬಂದು ನನಗೆ ಥ್ಯಾಂಕ್ಸ್ ಮಾಡ್ತಾಯಿದ್ರು. ನೀವು ಮಾಡಿದ ಮೇಲೆ ಭಾಳ ಶಾಂತಿ ಇದೆ, ಇಲ್ಲಿ ವಾಪಸ್ ಶಾಂತಿ ಮರುಕಳಿಸ್ತಾ ಇದೆ, ಮೊದಲ ಥರ ಮಂಗಳೂರು ಆಗ್ತಾ ಇದೆ ಅಂಥೇಳಿ ಭಾಳ ಸಂತೋಷದಿಂದ ಹೇಳಿದರು. ಇದು ನಿಜವಾದ ಒಂದು ಬದಲಾವಣೆ, ನಮ್ಮ ಇಲಾಖೆಯಲ್ಲಿ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಬದಲಾವಣೆ ಎನ್ನುವಂಥದ್ದು. ಆಮೇಲೆ ಬೆಂಗಳೂರು ಸಿಟಿಯಲ್ಲಿ 3 ಡಿವಿಷನ್ಗಳನ್ನು ಮಾಡಿದೆವು. ಹೊಸದಾಗಿ DCPಗಳನ್ನು ನೇಮಕ ಮಾಡಿದ್ದೇವೆ. ಆ 3 ಡಿವಿಷನ್ನು ಕೂಡ ಈಗಾಗಲೇ ಕೆಲಸ ಮಾಡ್ತಾಯಿವೆ. ನಮ್ಮ CID ವಿಭಾಗದಲ್ಲಿ 2 ತನಿಖಾ ವಿಭಾಗವನ್ನು ಹೊಸದಾಗಿ ಸ್ಥಾಪನೆ ಮಾಡಿದೆ. ಒಂದು ಠೇವಣಿ ವಂಚನೆ ತನಿಖಾ ವಿಭಾಗ ಮತ್ತು ಕ್ರಿಮಿನಲ್ ಗುಪ್ತಚರ ಘಟಕ, ಎರಡನ್ನು ಹೊಸದಾಗಿ ಮಾಡಿದ್ದೇವೆ, ಏಕೆಂದರೆ ಇದರ ಅಗತ್ಯತೆ ಇತ್ತು ಅನ್ನುವಂಥದ್ದು. ಆಮೇಲೆ ಇತ್ತೀಚೆಗೆ ಬೆಳ್ತಂಗಡಿ, ಧರ್ಮಸ್ಥಳ ಇದು ಭಾಳ ಖ್ಯಾತಿಯನ್ನೇ ಪಡ್ಕೊಂಡ್ಬಿಡ್ತು. ನಾವು ಆ ಭಾಗದಲ್ಲಿ ಒಂದು ಸಬ್ ಡಿವಿಷನ್ ಬೇಕು ಅಂತ ಹೇಳಿ ಹೊಸದಾಗಿ ಬೆಳ್ತಂಗಡಿಯಲ್ಲಿ ಒಂದು ಸಬ್ ಡಿವಿಷನ್ ಉಪವಿಭಾಗವನ್ನು ಸ್ಥಾಪನೆ ಮಾಡಿದ್ದೇವೆ. ಏಕೆಂದರೆ ಭಾಳಷ್ಟು ಕೇಸಸ್ಗಳು ಬರೋದು ಮತ್ತು ಅಲ್ಲಿ ಬರ್ತಕ್ಕಂಥ ಜನಸಂದಣಿ ಭಾಳ ಜನ ಹೆಚ್ಚು ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅನೇಕ ಘಟನೆಗಳು ನಡೀತಾ ಇದ್ದನ್ನು ಗಮನದಲ್ಲಿಟ್ಕೊಂಡು ಆ ಕೆಲಸವನ್ನು ಮಾಡಿದ್ದೇವೆ. ಆಮೇಲೆ ಹೊಸದಾಗಿ ನಮಗೆ ಡೀಟೇಲ್ಸಿಗೆ ಬರ್ತೇನೆ ನಂತರ, ಈ ಮಾದಕ ದ್ರವ್ಯಗಳ ಬಗ್ಗೆ ಭಾಳ ಹೆಚ್ಚಿನ ಅಟ್ರ್ಯಾಕ್ಷನ್ನು ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಪ್ರಕಟಣೆ ಮಾಡ್ತಾರೆ, ಕರ್ನಾಟಕವನ್ನು ಡ್ರಗ್ ಫ್ರೀ ಸ್ಟೇಟ್ ಮಾಡ್ತೇವೆ, ಅದರಲ್ಲಿ ಪ್ರಯತ್ನ ಮಾಡಿ ಅದನ್ನು ನಾವು ಕಾರ್ಯಗತ ಮಾಡ್ತೇವೆ ಅಂತ ಹೇಳಿ ಪ್ರಕಟಣೆ ಮಾಡಿದರು. ಅದಕ್ಕೆ ಪೂರಕವಾಗಿ ಬೇಕಲ್ಲ, ನಮಗೆ ಶಕ್ತಿ ಬೇಕಲ್ಲ ನಮ್ಮ ಫೋರ್ಸಿಗೆ ಅಂತೇಳಿ
ANTF ಅಂದರೆ ರಾಜ್ಯದಲ್ಲಿ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಅಂತ ಹೇಳಿ ಮಾಡಿದ್ದಾರೆ. ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು, ಸಿಬ್ಬಂದಿಗಳಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟು ಆ ಫೋರ್ಸನ್ನು ಕ್ರಿಯೇಟ್ ಮಾಡಿದ್ದೇವೆ. ಅದು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದೆ. ಆಮೇಲೆ ತಮಗೆ ಈಗಾಗಲೇ ಗೊತ್ತಿದೆ, ಎಮರ್ಜೆನ್ಸಿ ರೆಸ್ಪಾನ್ಸ್ ಇದೇನಿದು ERSS ಸಪೋರ್ಟ್ ಸಿಸ್ಟಮ್, ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ 112 ಅಂತ ಮಾಡಿದ್ದೇವೆ. ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿದರೆ, ನಮಗೆ ಆ್ಯಾವರೇಜ್ ಪ್ರತಿನಿತ್ಯ ಇಡೀ ರಾಜ್ಯದಲ್ಲಿ 24,000 ಕರೆಗಳು ಬರುತ್ತೆ ಅದಕ್ಕೆ 112ಗೆ. ಅದರಲ್ಲಿ ನಾವು ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು, ಅವರು ಕಂಪ್ಲೇಂಟ್ಗಳು ಬರೋವಂಥದ್ದು ಅಂದರೆ ಆ ಕಾಲ್ ಮಾಡಿ ಹೇಳ್ತಾರೆ. ಆದರೆ ರೆಸ್ಪಾನ್ಸ್ ಮಾಡುವಂಥ ಸಂಖ್ಯೆಗಳು ಈಗಾಗಲೇ 1,400 ಆ್ಯಾವ್ರೇಜ್ ಎವ್ರಿ ಡೇ 1,400 ಆಗಿದ್ದಾವೆ. ಅಂದರೆ 1,400ಕ್ಕೆ ನಮ್ಮ ಟೀಮ್ ಹೋಗಿ, ಪೊಲೀಸ್ ಟೀಮ್ ಹೋಗಿ ಅವರಿಗೆ ರೆಸ್ಪಾನ್ಸ್ ಮಾಡಿ ಅವರ ಏನು ತೊಂದರೆ ಆಗಿದೆ ಅದನ್ನೆಲ್ಲ ವಿಚಾರಿಸ್ಕೊಳ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಮತ್ತು ಇದಕ್ಕೆ ನಾವು ಈಗಾಗಲೇ ಇಡೀ ರಾಜ್ಯದಲ್ಲಿ ತಮಗೆ ಆಶ್ಚರ್ಯ ಆಗುತ್ತೆ. ನಾನು ಲಂಡನ್ನಲ್ಲಿ ಮೆಟ್ರೋ ಪೊಲೀಸನ್ನು ಹೋಗಿ ನೋಡಿದ್ವಿ. ನಾವೆಲ್ಲ ನಮ್ಮ ಒಂದು ಡೆಲಿಗೇಷನ್ ತೊಗೊಂಡೋಗಿದ್ದೆ ನಾನು ಲಾಸ್ಟ್ ಟೈಮು ಗೃಹ ಸಚಿವನಾಗಿದ್ದಾಗ. ಅಲ್ಲಿ ಅವರಿಗೆ 5 ಮಿನಿಟ್ಸಲ್ಲಿ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಬರುತ್ತೆ. ಕಾಲು ಹೋಗಿದ 5 ನಿಮಿಷದಲ್ಲಿ ಇಮ್ಮಿಡಿಯೇಟಾಗಿ ಯಾರಾದರೂ ಒಬ್ಬರು ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಪೊಲೀಸ್ ಆಫೀಸರು ಇಮ್ಮಿಡಿಯೇಟಾಗಿ ಆ ಜಾಗಕ್ಕೆ ಹೋಗ್ತಾರೆ. ಅದು ಭಾಳ ದೊಡ್ಡ ಒಂದು, ಅವರು ದೊಡ್ಡದಾಗಿ ಹೇಳ್ತಾರೆ, ನಮ್ಮಲ್ಲಿ ನೋಡಿ ಪೊಲೀಸ್ ರೆಸ್ಪಾನ್ಸ್ ಆಗಿದೆ. ನಮ್ಮಲ್ಲಿ ಬೆಂಗಳೂರಿನಲ್ಲಿ 6 ನಿಮಿಷ 59 ಸೆಕೆಂಡಲ್ಲಿ ರೆಸ್ಪಾನ್ಸ್, ಅಂದರೆ ಆ್ಯಾವ್ರೇಜ್ ಇದು. ಕೆಲವು ಟೈಮ್ನಲ್ಲಿ 7 ನಿಮಿಷ ಆಗಿರ್ಬೋದು ಅಥವಾ ಕೆಲವು ಟೈಮ್ನಲ್ಲಿ 3 ನಿಮಿಷಕ್ಕೆ ಹೋಗ್ಬೋದು. ಆದರೆ ಆ್ಯಾವ್ರೇಜು 6 ನಿಮಿಷ 59 ಸೆಕೆಂಡಲ್ಲಿ ರೆಸ್ಪಾನ್ಸನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಪೊಲೀಸ್ದು ಈಗ ಕೆಲಸ ಮಾಡ್ತಾ ಇದೆ. ರಾಜ್ಯದಲ್ಲಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಅಲ್ಲಿ 13 ನಿಮಿಷ 58 ಸೆಕೆಂಡಿಗೆ ರೆಸ್ಪಾನ್ಸು ಸಿಗ್ತಿದೆ. ಇದು ನಿಜಕ್ಕೂ ಮೊದಲೆಲ್ಲ ನಮಗೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕು, ಬರೋದಿಲ್ಲ, ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟರವರು ರಾತ್ರಿ ಬರ್ತಾರೆ, ಈ ಥರದ್ದೆಲ್ಲ ಇರ್ತಾಯಿತ್ತು. ಆದರೆ ಈಗ ಯಾವಾಗ ಇದನ್ನು ನಾವು ಸಿಸ್ಟಮೆಟೈಸ್ ಮಾಡಿದ್ದೀವಿ, ಟೆಕ್ನಾಲಜಿ ಯೂಸ್ ಮಾಡ್ತಾಯಿದ್ದೀವಿ, ಅದು ಇವತ್ತು 6 ನಿಮಿಷ 59 ಸೆಕೆಂಡಿಗೆ ಬೆಂಗಳೂರಿನಲ್ಲಿ ಹಿಡಿದಿದೆ, 13 ನಿಮಿಷ 58 ಸೆಕೆಂಡಿಗೆ ರಾಜ್ಯದಲ್ಲಿ ಆಗಿದೆ ಎನ್ನುವಂಥದ್ದು ಈ ತುರ್ತು ಪ್ರತಿಕ್ರಿಯೆಗೆ ಒಂದು ಉದಾಹರಣೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆಮೇಲೆ ನಾವು ಭಾಳ ಜನ ಪೊಲೀಸು ವಸತಿ ಇಲ್ಲದೆ ಯಾವ್ಯಾವುದೋ ಎಲ್ಲೆಲ್ಲೋ ಇರ್ತಾರವರು, ಎಲ್ಲೋ ಅವರು ಯಾವುದೋ ಬಾಡಿಗೆ ಕೇಳ್ತಾರೆ, ಬಾಡಿಗೆ ಸಿಗೋದಿಲ್ಲ, ಎಲ್ಲೆಲ್ಲೋ ಕಷ್ಟ ಬಿದ್ದುಕೊಂಡು ದೂರದಲ್ಲಿ ಇರ್ತಾರೆ. ಇದನ್ನೆಲ್ಲ ನಾವು ಗಮನಿಸಿ ಪೊಲೀಸ್ ಲೈನ್ ಅಂತ ಮೊದಲೆಲ್ಲ ಕಟ್ತಾಯಿದ್ರು. ಅವೆಲ್ಲ ಯಾವ ಸ್ಥಿತಿಯಲ್ಲಿದ್ದಾವೆ ಅಂದರೆ ಅದು ಯಾರೂ ಅಲ್ಲಿ ವಾಸ ಮಾಡೋದಕ್ಕೆ ಆಗೋದಿಲ್ಲ, ಅಂಥ ಸ್ಥಿತಿಯಲ್ಲಿದ್ದಾವೆ. ನಾವು ಇದನ್ನು ಮನಗಂಡು ಪೊಲೀಸ್ ಗೃಹ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆವು. ಇಲ್ಲಿಯವರೆಗೂ ಸುಮಾರು 10,000 ಮನೆಗಳನ್ನು ಬ್ಯೂಟಿಫುಲ್ಲಾಗಿ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದ್ದೇವೆ. ಅವರಿಗೆ 10,000 ಜನರಿಗೂ ಕೂಡ ಅಲ್ಲೇ ಅವರು ಕೆಲಸ ಮಾಡೋ ಸ್ಟೇಷನ್ಗಳೆಲ್ಲಿದೆ ಅಲ್ಲೇ ಹತ್ತಿರದಲ್ಲೇ ನಾವು ಕಟ್ಟಿ ಕೊಟ್ಟಿದ್ದೇವೆ. ಇದು ನಮ್ಮ ರಾಜ್ಯದ ಸಿಬ್ಬಂದಿಗೆ 35% ಬಂದಿದೆ. 35% ಪೊಲೀಸ್ ಫೋರ್ಸಿಗೆ ಕ್ವಾರ್ಟರ್ಸ್ಗಳನ್ನು ಕೊಟ್ಟಿದ್ದೇವೆ. ನಮ್ಮ ಉದ್ದೇಶ ಇರೋದು ಇದು 60, 70, 80% ತಲುಪಬೇಕು. ಅದನ್ನು ಹಂತವಾಗಿ ಮಾಡಿದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಇನ್ನು ಮುಂದಕ್ಕೆ 5 ವರ್ಷಕ್ಕೆ ಅನೌನ್ಸ್ ಮಾಡಿದ್ದಾರೆ. 5 ವರ್ಷಕ್ಕೂ ಕೂಡ ನಾನು ಸಪೋರ್ಟ್ ಕೊಡ್ತೇನೆ ಅಂತೇಳಿ. ಪ್ರತಿ ವರ್ಷ
200 ಕೋಟಿ 500 ಕೋಟಿ ಈ ರೀತಿ ಹಣವನ್ನು ಕೊಡ್ತಾರೆ. ಅದೇ ಪ್ರಕಾರ ನಾವು ಕಟ್ಕೊಂಡು ಹೋಗ್ತೀವಿ. ಈ ಕಾರ್ಯಕ್ರಮ ಮುಂದುವರುತ್ತೆ. ಇದ್ರ ಜೊತೆಗೆ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಏನಿದೆ ಅವರು ಕೂಡ ಈಗ ನಮ್ಮ ಪೊಲೀಸ್ ಠಾಣೆಗಳು ಕಟ್ಟೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ SP ಆಫೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳ ಕೆಲಸಗಳನ್ನು ಕೂಡ ಅವರು ತಗೊಂಡು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಈಗಾಗಲೇ ಸುಮಾರು 19 ಪೊಲೀಸ್ ಸ್ಟೇಷನ್ಸ್ಗಳನ್ನು ಕೂಡ ಕಟ್ಟಿದ್ದಾರೆ. ಬೆಂಗಳೂರು ಸಿಟಿಯಲ್ಲೂ DCP ಕಚೇರಿಗಳು, ಆಮೇಲೆ ಪೊಲೀಸ್ ಸ್ಟೇಷನ್ಸು ಇವೆಲ್ಲವನ್ನು ಕೂಡ ತಾವು ಪುಸ್ತಕದಲ್ಲಿ ಕೊಟ್ಟಿದ್ದೇವೆ, ಅದನ್ನು ನೀವು ನೋಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.